ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಇಂದು ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಧ್ಯಮ ಮಿತ್ರರಿಗೆ ಪ್ರತಿಕ್ರಿಯಿಸಿದ್ದಾರೆ. ಕರಾವಳಿ ಭಾಗದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದು ವ್ಯಾಪಾರ ವಹಿವಾಟುಗಳು ಕುಸಿದಿವೆ. ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸದಿಂದ ದೂರ ಉಳಿಯುತ್ತಿದ್ದು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಈ ಕಾರಣಕ್ಕಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕರಾವಳಿ ಭಾಗದ ಜನ ಬದಲಾವಣೆ ಬಯಸಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಮಾಧ್ಯಮದವರ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರಿಸಿದ್ದಾರೆ. ಈ ಜಿಲ್ಲೆಯ ಬಗ್ಗೆ ನಾವು ಹೊಸ ಆಲೋಚನೆ ಮಾಡ್ತೀವಿ, ಉದ್ಯೋಗ ಸೃಷ್ಟಿಸ್ತೇವೆ. ಹಾಗೆಯೇ ವ್ಯಾಪಾರ ವಹಿವಾಟು, ಜನರಿಗೆ ಉದ್ಯೋಗ ಎಲ್ಲವೂ ಸಿಗಬೇಕು. ಇಲ್ಲಿನ ಬ್ಯಾಂಕ್ಗಳು ಕೂಡ ಇಲ್ಲಿಂದ ಬೇರೆ ಕಡೆ ಹೋಗುವಂತಹ ದುಸ್ಥಿತಿ ಬಂದಿದೆ. ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ, ಅದೇ ರೀತಿಯ ಭಕ್ತಿ ಭಾವನೆ ವ್ಯವಹಾರಗಳಲ್ಲೂ ಇರಬೇಕು ಎಂದು ಹೇಳಿದರು. ಇನ್ನು ಮಾಧ್ಯಮ ಮಿತ್ರರಿಗೆ ಉತ್ತರ ಕೊಡುತ್ತಾ, ರಾಜಕೀಯದಲ್ಲಿ ಯಾವುದೂ ಶಾಶ್ವತವಲ್ಲ, ಅಸಾಧ್ಯ ಎಂಬುದು ಇಲ್ವೇ ಇಲ್ಲ. ರಾಜಕಾರಣ ಎಂದ್ರೆ ಸಾಧ್ಯತೆಗಳ ಕಲೆ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಜನ ಇಲ್ಲಿ ಬದಲಾವಣೆ ಮಾಡಲಿದ್ದಾರೆ ಎಂಬ ನಂಬಿಕೆ ಇದೆ. ಈ ಭಾಗದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ. ಇಲ್ಲಿ ಪಾಸ್ ಆಗುವ ಯುವಕರು ಮತ್ತು ವಿದ್ಯಾರ್ಥಿಗಳು ಉದ್ಯೋಗಕ್ಕಾಗಿ ಬೆಂಗಳೂರು, ಮುಂಬೈ, ಸೌದಿಗೆ ಹೋಗ್ತಿದ್ದಾರೆ. ತಮ್ಮ ಸಹೋದರ ಡಿಕೆ ಸುರೇಶ್ ವಿರುದ್ಧ ಕುಮಾರಸ್ವಾಮಿ ನಿಂತರು ಸ್ವಾಗತ ಎಂದು ಡಿಸಿಎಂ ಹೇಳಿದ್ದಾರೆ. ಸುರೇಶ್ ಅವರು ದೆಹಲಿಯಲ್ಲಿ ಕೂರುವ ಸಂಸದರಲ್ಲ, ಅವರು ಹಳ್ಳಿಯಲ್ಲಿ ಕೂರುವ ಸಂಸದರು. ಅವರು ಮತದಾರರ ಮನಸ್ಸಿನಲ್ಲಿ ಉತ್ತಮ ಕೆಲಸಗಾರ ಎಂಬ ಭಾವನೆ ಮೂಡಿಸಿದ್ದಾರೆ. ನಮ್ಮ ಕ್ಷೇತ್ರದಿಂದ ದೇವೇಗೌಡರು, ಕುಮಾರಸ್ವಾಮಿ ಅವರು ಸೇರಿದಂತೆ ಅನೇಕ ಬೇರೆ ಸಂಸದರು ಆಯ್ಕೆಯಾಗಿದ್ದರು. ಅವರಿಗೂ ಸುರೇಶ್ಗೂ ಏನ್ ವ್ಯತ್ಯಾಸವಿದೆ ಎಂದು ಜನ ನೋಡಿದ್ದಾರೆ. ಪ್ರತಿ ಹಳ್ಳಿ, ಪ್ರತಿ ಪಂಚಾಯಿತಿ, ಪ್ರತಿ ರಸ್ತೆ, ಪ್ರತಿ ಮನೆ ಸುರೇಶ್ ಅವರ ಕೆಲಸ ನೋಡಿದೆ. ಇಂದು ಆ ಭಾಗದಲ್ಲಿ ಕೆರೆಗಳು ತುಂಬಿ ಅಂತರ್ಜಲ ಹೆಚ್ಚಳವಾಗಿದ್ರೆ, ಬಡವರಿಗೆ ಮನೆ ನಿವೇಶನ ನೀಡಿದ್ರೆ, ನರೇಗಾದಲ್ಲಿ ಹಣ ಬಂದಿದ್ರೆ ಅದು ಸುರೇಶ್ ಅವರ ಕೊಡುಗೆ ಇದೆ. ಮತದಾರರು ಪ್ರಜ್ಞಾವಂತರು, ಅವರು ಯಾರನ್ನೇ ನಿಲ್ಲಿಸಿದ್ರು ಮತದಾರರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ಇನ್ನು ಲೋಕಸಭೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಕೇಳಿದಾಗ, ಈಗಾಗಲೇ 3-4 ಬಾರಿ ಚರ್ಚೆ ಮಾಡಿದ್ದು ಮತ್ತೊಂದು ಸುತ್ತಿನ ಸಮೀಕ್ಷೆ ನಡೀತದೆ. ಎಲ್ಲ ಮುಗಿದ ನಂತರ ಅಭ್ಯರ್ಥಿ ತೀರ್ಮಾನ ಮಾಡ್ತೇವೆ ಎಂದು ತಿಳಿಸಿದರು. ಸಾಯಂಕಾಲ 7 ಗಂಟೆ ಆದಮೇಲೆ ನಮ್ಮ ರಿಪೋರ್ಟು 7-8 ಗಂಟೆ ಆದಮೇಲೆ ಈ ಭಾಗ ಎಲ್ಲ ಒಂಥರ ಡೆಡ್ ಸಿಟಿ ಆದಂಗೆ ಆಗ್ತಾ ಇದೆ. ನೈಟ್ ಲೈಫ್ ಅಲ್ಲ, ಜನನೇ ಓಡಾಟದೇ ಕಡಿಮೆ. ನೈಟ್ ಲೈಫ್ ಮುಖ್ಯ ಅಲ್ಲ, ಜನ ಓಡಾಟ ಮುಖ್ಯ. ಎಲ್ಲ ಹೋಟ್ಲುಗಳು, ಬಾರ್ಗಳು, ಅಂಗಡಿಗಳು, ವ್ಯಾಪಾರ ವಹಿವಾಟು ಇವೆಲ್ಲ ಆಗಬೇಕು. ಇವೆಲ್ಲ ಸರ್ಕ್ಯುಲೇಷನ್ ಆದ್ರೇ ಜನಕ್ಕೂ ಉದ್ಯೋಗ ಸಿಗೋಂಥದ್ದು ಮಾಡೋಂಥದ್ದು. ಮನೆ ಕೂತ್ಕೊಂಡ್ರೇನು, ಈಗ ನೋಡಿ ಬರೀ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ, ಅಷ್ಟೇ ಭಕ್ತಿ ವ್ಯಾಪಾರ ವಹಿವಾಟಿಗೂ ನಡಿಬೇಕಲ್ಲ. ಅದೆಲ್ಲ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಬ್ಯಾಂಕ್ಗಳೆಲ್ಲ ಬೇರೆ ಹೋಗ್ತಾ ಇದೆ, ಮರ್ಜ್ಗಳಾಗ್ತಾ ಇದೆ. ಈ ಬ್ಯಾಂಕ್ ಸ್ವಾಭಿಮಾನಗಳೆಲ್ಲ ಹೋಗ್ತಾ ಇದೆ. ಕಾರ್ಪೊರೇಷನ್ ಹೋಯ್ತು, ವಿಜಯ ಬ್ಯಾಂಕ್ ಹೋಯ್ತು, ಬೇರೆ ಬೇರೆ ಬ್ಯಾಂಕ್ಸ್ ಎಲ್ಲ ಹೋಗ್ತಾ ಇದೆ. ಆದರೆ ನಾವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋವಾಗ ಅವರು ಧ್ವನಿ ಎತ್ತಿಲ್ಲ. ದಕ್ಷಿಣ ಕನ್ನಡ ಗೆಲ್ಲಿದ್ರು, ಎಲ್ಲಿ ಮುಸ್ಲಿಮ್ಸ್ ಗೆಲ್ಕೊಟ್ಟಿದ್ವಿ. 3,71,000 ಕೋಟಿಲಿ 3,000 ಕೋಟಿ ಕೊಟ್ಟಿದ್ದೀವಿ. ಶಾಲೆಗಳಿಗೆ ಮತ್ತೊಂದಕ್ಕೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ. ಏನು ತಪ್ಪ 1% ಕೊಡಬಾರ್ದಾ? ಸುಮ್ಮನೆ ಪಾಪ ಅವರು ರಾಜಕಾರಣ ಮಾಡಬೇಕು. ನಾನು ದೇವೇಗೌಡರ ಮೇಲೆ ನಿಂತಿದ್ದವನು, 85ರಲ್ಲಿ ನಿಂತಿದ್ದವನು, 90ರಲ್ಲಿ ನಿಂತಿದ್ದವನು. ಕುಮಾರಸ್ವಾಮಿ ಅವರು ಮೇಲೆ ಅಸೆಂಬ್ಲಿಗೆ ನಿಂತಿದ್ದವನು. ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ಬರು ಸೇರಿ ಜಾಯಿಂಟಾಗಿ, ಇಬ್ಬರು ಸೇರಿ ಜನತಾದಳ ಮತ್ತು BJP ಇಬ್ಬರು ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ಕುಮಾರಸ್ವಾಮಿ ಅವರ ಧರ್ಮಪತ್ನಿನ ನಿಲ್ಲಿಸಿದ್ರು. ಹಾಗೂ 1,31,000 32,000 ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಯಾರು ಬೇಕಾದ್ರೂ ಅವ್ರು ಆಯ್ಕೆ ಮಾಡಿ ನಿಲ್ಲಿಸಲಿ. ನಮ್ಮ ಮತದಾರರಿದ್ದಾರೆ. ಸುರೇಶು ಡೆಲ್ಲಿಲಿ ಕೂತ್ಕೊಳ್ಳೋ MP ಅಲ್ಲ, ಹಳ್ಳಿಲಿರೋ MP. ಹಳ್ಳಿಲಿ ಸುರೇಶ್ದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಈಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ. ಬೇರೆಯವರು MP ಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ, ಗೌಡರು ಆಗಿದ್ದರು, ಕುಮಾರಸ್ವಾಮಿನೂ ಆಗಿದ್ದರು, ಬೇಕಾದಷ್ಟು ಎಲ್ಲ ಆಗಿದ್ದರು. MP ಗೂ ಆ MP ಗೂ ಈ MP ಗೂ ಏನು ವ್ಯತ್ಯಾಸ ಅನ್ನೋದನ್ನು ನೋಡಿದ್ದಾರೆ. ಪ್ರತಿ ಹಳ್ಳಿ, ಪ್ರತಿ ಪಂಚಾಯಿತಿ, ಪ್ರತಿ ರಸ್ತೆ, ಪ್ರತಿ ಚರಂಡಿ,
ಪ್ರತಿ ಮನೆ ಪ್ರತಿ ಕೆರೆ ಇವತ್ತೇನಾದ್ರು ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸ್ಬೇಕಾಗಿದ್ರೆ ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾದ್ರೆ ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾದ್ರೆ ಇವತ್ತು ನೆರೆಗಾಲ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆ ಎಲ್ಲ ಬಂದಿರ್ಬೇಕಾದ್ರೆ ಇಟ್ ಈಸ್ ಸುರೇಶ್ ಕಾಂಟ್ರಿಬ್ಯೂಷನ್. ನಾವು ಉತ್ತರ ಕೊಡ್ತಾರೆ ಮತದಾರಿದಾರಲ್ಲ ಅವ್ರು ಭಾಳ ಪ್ರಜ್ಞಾವಂತಿದ್ದಾರೆ, ಯಾರು ಬೇಕಾದ್ರೂ ನಿಲ್ಲಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಅಶೋಕು ಬಂದು ನಿಂತಿದ್ರು, ಚಕ್ರವರ್ತಿ ಅಶೋಕ್ ಬಂದು ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ, ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ರಾಜಕಾರಣ ಆದ್ಮೇಲೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅದಕ್ಕೆ ನಾವು ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ಕುಮಾರಸ್ವಾಮಿಯೂ ನಿಂತ್ಕೊಳ್ಳಿ, ಅದು ನಮ್ಗೇನು ಬೇಜಾರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.